ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ದೇಶದ ಕತೆ. ನಾನು ಶರತ್. ನಮ್ಮ ಹ್ಯೂಮನ್ ಬಾಡಿಲಿ ಹಲವಾರು ಸೆನ್ಸ್ ಆರ್ಗನ್ಸ್ಗಳಿದೆ. ಕಣ್ಣು ನೋಡೋದಕ್ಕೆ, ಮೂಗು ಸ್ಮೆಲ್ ಮಾಡೋಕ್ಕೆ, ಟಂಗ್ ಟೇಸ್ಟ್ಗೆ, ಕಿವಿ ಕೇಳಿಸ್ಕೊಳ್ಳೋಕ್ಕೆ, ಅದೇ ರೀತಿ ಟಚ್. ಈ ಸೆನ್ಸ್ ಆರ್ಗನ್ಸ್ಗಳಿಲ್ಲ ಅಂತ ಜೀವನ ತುಂಬ ಕಷ್ಟ. ಆ ಆಲೋಚನೆ ಭಯಂಕರ. ಆದರೆ ನಮ್ಮಲ್ಲಿ ಕೆಲವರು ಈ ಸೆನ್ಸ್ ಆರ್ಗನ್ಸ್ಗಳಿಲ್ದಿರ ಬದುಕ್ಬೋದು ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾನಿವತ್ತು ಭೇಟಿ ಮಾಡಕ್ಕೆ ಹೋಗ್ತಿರೋಂಥ ವ್ಯಕ್ತಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ನ ಓಡಿಸ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸೋದು ಒಂದು ನಾರ್ಮಲ್ ವಿಷಯನೇ. ಆದರೆ ಈ ವ್ಯಕ್ತಿ ಒಂದು ವಿಚಿತ್ರ ವಸ್ತುನ ಹಿಡ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂತಾರೆ. ಆ ವಿಚಿತ್ರ ವಸ್ತು ಏನು? ಅದೇ ಇವತ್ತಿನ ನಮ್ಮ ದೇಶದ ಕಥೆಯಲ್ಲಿ. ಪ್ರಕೃತಿಗೂ ಮನುಷ್ಯನಿಗೂ ಸಂಪರ್ಕ ಸಾಧ್ಯವಾಗುವುದು ಪಂಚೇಂದ್ರಿಯಗಳಿಂದ. ಪಂಚಭೂತಗಳ ಶಕ್ತಿಯನ್ನ ಮಾನವ ತನ್ನ ಪಂಚೇಂದ್ರಿಯಗಳಿಂದ ಗ್ರಹಿಸಬಲ್ಲ. ಇದನ್ನೇ ಮಹರ್ಷಿ ಅರವಿಂದರು ದೇಹದಿಂದಲೇ ದೈವತ್ವ ಅಂದರು. ಎಲ್ಲ ಸಾಧನೆಗೂ ಸಾಧನ ಮಾನವ ದೇಹ. ಪಂಚೇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಕಣ್ಣು. ಕಣ್ಣಿನಿಂದಲೇ ಜಗತ್ತು ಇದೆ ಅಂತ ಮಾನವನಿಗೆ ಅರಿವಾಗುತ್ತೆ. ಕಣ್ಣಿನಿಂದಲೇ ಜಗತ್ತಿನ ಆಗುಹೋಗುಗಳು, ನದಿ, ಬೆಟ್ಟಗಳು, ಬಗೆ ಬಗೆ ಬಣ್ಣಗಳು ನಮಗಿದೆ ಅಂತ ತೋರಿಸಿ ಬದುಕಿಗೆ ಬಣ್ಣಗಳನ್ನ ಕಟ್ಕೊಡ್ತಿರೋದೇ ಮಾನವ ದೇಹದ ಕ್ಯಾಮೆರಾ ಕಣ್ಣು. ಇಲ್ಲೊಬ್ಬ ಬದುಕೋದಕ್ಕೆ ಕಣ್ಣೇ ಬೇಕಿಲ್ಲ ಅನ್ನೋನಿದ್ದಾನೆ. ಅವನೇ ನಮ್ಮ ಇವತ್ತಿನ ಹೀರೋ. ಇವತ್ತಿನ ಎಪಿಸೋಡ್ನ ಹೀರೋ ರಾಮು, ಸಾರಿ ಬೈಕ್ ರಾಮು. ಅವರು ಇದೇ ಐವಲ್ಲಿ ಬೀಟ್ ಆಗ್ತೀನಿ ಅಂದರು. ಅವ್ರಿಗೋಸ್ಕರನೇ ವೇಟಿಂಗ್. ದೇಹವನ್ನೇ ಕಣ್ಣು ಮಾಡಿಕೊಂಡು ಕಣ್ಣಿಗೆ ರಜಾ ಕೊಟ್ಟ ಭೂಪ. ಇವನೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸೋ ಆಶ್ಚರ್ಯ ವ್ಯಕ್ತಿ. ಹಾಯ್ ಸರ್. ಹಲೋ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀನಿ. வெரி வெல்கம். ஓகே, உங்கள் பற்றி கேள்விப்பட்ட கண்ணுக்கு துணி போட்டுட்டு பைக் ஓட்டுறீங்கன்னுட்டு. ஆமாம், அதை பற்றி சொல்லுங்கள். எப்போ ட்ரைவ் ஸ்ಟಾರ್ಟ್ பண்ணீங்க? நான் வந்து ஒரு 10 இயர்ஸாக பண்ணிட்டு இருக்கேன். ನಾನೊಂದು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅಂಬೂರಿಂದ ವಾಣಯಂ ಬಡಿ ತನಕ 15 ಕಿಲೋಮೀಟರ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನ್ಯಾಷನಲ್ ಹೈವೇನಲ್ಲಿ ಬೈಕ್ ಓಡಿಸೋ ರೆಕಾರ್ಡ್ ಮಾಡಿದ್ದೀನಿ. என்னுடைய ஒரு ரெக்கார்டாக இருக்கு. ಇಂಥ ಒಂದು ಡೇಂಜರಸ್ ಆಕ್ಟ್ನ ಮಾಡಕ್ಕೆ ಹೊರಟಿದ್ದೀರಾ, ಏನಾದ್ರು ಪ್ರಿಪ್ರೇಷನ್ ಮಾಡಬೇಕಾ ನೀವು? ப்ரிப்ரேஷன் சேஃப்டி கார்டு வந்து ரொம்ப அவசியம். ஹெல்மெட் ரொம்ப ಇಂಪಾರ್ಟೆಂಟ್. ಪ್ರಿಪ್ರೇಷನ್ ಅಂತಂದ್ರೆ ಸೇಫ್ಟಿ ತುಂಬಾ ಮುಖ್ಯ. ಹೆಲ್ಮೆಟ್ ಕಡ್ಡಾಯ. ನಾನು ಬಂದು ರೆಕಾರ್ಡ್ ಮಾಡ್ತಿರೋದ್ರಿಂದ ನಾನು ಯಾವುದೇ ಸೇಫ್ಟಿ ಮೆಜರ್ಮೆಂಟ್ಗಳನ್ನ ಫಾಲೋ ಮಾಡಲ್ಲ. ನಾನು ಹಾಕೊಂಡಿರೋ ಈ ಶೂನ್ ಕೂಡ ಬಿಚ್ಚಿಟ್ಬಿಡ್ತೀನಿ. ಯಾಕೆ ಅಂದ್ರೆ ಬೈಕ್ ಓಡಿಸ್ಬೇಕಾದ್ರೆ ನಾನು ಆಸನಗಳನ್ನು ಮಾಡ್ತೀನಿ. ಆಸನಗಳನ್ನು ಮಾಡಬೇಕಾದ್ರೆ ಶೂನ ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಬಿಚ್ಚಿಬಿಡ್ತೀನಿ. ಕೂಡದು ಅದனால தான் நான் ஷூவை கூட ரிமூவ் பண்ண போறேன். ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಅಂಗಡಿಗೆ ಹೋಗಿ ಬ್ಲೇಡ್ ತಗೊಂಡು ಬನ್ನಿ. ಬ್ಲೇಡ್ ವಾங்கிட்டு வா. என்ன ಬ್ಲೇಡ್ ಬ್ಲೇಡಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸೋರು ಕಣ್ಣಿಗೂ ಬ್ಲೇಡ್ಗೂ ಏನ್ ಸಂಬಂಧ ಅನ್ನೋ ಕುತೂಹಲ ಶುರು. ಬ್ಲೇಡ್ನ ತೊಗೊಂಬರ್ ನೀ ಹಿಂದೆ. ಬ್ಲೇಡ್ ತಂದಾಯ್ತು. ಇದನ್ನ ಹಿಡ್ಕೊಂಡು ಏನು ಮಾಡ್ತಿರೋದು? நீங்க வாங்கிட்டு வந்தீங்க? ನಾನೇ ತೊಗೊಂಬಂದೆ. ನನ್ನ ಕೈಯಾರೆ ಶಾರ್ಪ್ ಬ್ಲೇಡ್ ಕೇಳ್ಕೊಂಡು ತೊಗೊಂಬಂದಿದ್ದೀನಿ. இதை ஓபன் பண்ணுங்க பார்க்கலாம். ಸರ್ ಏನು ಮಾಡ್ತೀರಾ ಸರ್ ಇದನ್ನ? இந்த பிளேடை நான் என்ன பண்ண போறேன்னா என் கண்ணில் வச்சு கருப்பு துணியில கண்ணையும் கட்டிக்கின்னு நேஷனல் ஹைவேல பைக் ஓட்ட போறேன். ಬ್ಲೇಡ್ನ ಕಣ್ಣೊಳಗೆ ಹಿಡ್ಕೊಂತ ಇದ್ದೀರಾ? ஆமா ಸರ್, ಬ್ಲೇಡ್ನ ಕೈಯಲ್ಲಿ ಹಿಡ್ಕೊಳ್ಳೋದೇ ಸಖತ್ ಕಷ್ಟ, ಡೇಂಜರಸ್ಸು. ಟಚ್ ಮಾಡಿದಕ್ಕೆ ಕುಯ್ಕೊಂತಿದೆ. கண்ணில் வைக்க போறேன், பாக்குறீங்களா? ಸರ್, ನಾನು ಸೀರಿಯಸ್ ಆಗಿ ಕೇಳ್ತಿರೋದು, ಕಣ್ಣಲ್ಲಿ ಇಡಕ್ ಸಾಧ್ಯನಾ? உண்மையா நான் கண்ணில் வைக்க போறேன், பாக்குறீங்களா? ಮಾಡಿ ಸರ್. ಕೈಯಲ್ಲಿದ್ದ ಬ್ಲೇಡ್ ಕಣ್ಣಿನ ಹತ್ರ ಹೋಯ್ತು. ನಮ್ಮ ಕಣ್ಣಲ್ಲಿ ಬ್ಲೇಡ್ ಇಟ್ಟ ಹಾಗೆ ನಮಗೆ ಭಯ ಆವರಿಸ್ತು.
இது வந்து ಬ್ಲೇಡ್ வைக்கும் போதே நீங்க பாத்தீங்க. ಈ ಬ್ಲೇಡ್ ನನ್ನ ಕಣ್ಣು ಹತ್ರ ಇಟ್ಕೋಬೇಕಾದ್ರೇನೆ ನೀವು ನೋಡಿದ್ರಿ ಕಣ್ ರೆಪ್ಪೆ ಬಂದು ಕ್ಲೋಸ್ ಆಗಿದೆ. ಈಗ ನಾನು ಕಣ್ಣನ್ನ ಓಪನ್ ಮಾಡಕ್ ಆಗಲ್ಲ. ಈ ಸ್ಕಿನ್ ಬೇರೆ, ಕಣ್ ರೆಪ್ಪೆ ಸ್ಕಿನ್ ಬೇರೆ. ಕಣ್ ರೆಪ್ಪೆ ಸ್ಕಿನ್ ಬಂದು ಸಾಫ್ಟ್ ಮತ್ತೆ ಡೆಲಿಕೇಟ್ ಆಗಿರುತ್ತೆ. ನಾನು ಅಕಸ್ಮಾತ್ ಕಣ್ ತೆಗಿಯೋ ಪ್ರಯತ್ನ ಪಟ್ರೆ ಕಣ್ಣಿನ ರೆಪ್ಪೆ ಕಟ್ ಆಗ್ಬಿಡುತ್ತೆ. ಸೊ ನಾನು ಯಾರನ್ನು ಯಾಮರ್ಸಕ್ ಆಗಲ್ಲ, ಸುಳ್ಳು ಹೇಳಕ್ ಆಗಲ್ಲ, ಕಣ್ಣಂತೂ ತೆಗಿಯಕ್ಕೆ ಆಗಲ್ಲ. ಕಣ್ ತೆಗೆದ್ರೆ ಕಣ್ ಕುಳ್ಕೊಂಡು ತುಂಬಾ ದೊಡ್ಡ ತೊಂದರೆ ಆಗತ್ತೆ. ನನ್ನ ದೃಷ್ಟಿನೇ ಕಳ್ಕೊಂಡ್ಬಿಡ್ಬೋದು. பெரிய இன்சிடென்ட் ஆகும். எனக்கு ரொம்ப கஷ்டமா இருக்கும். என் கண் பார்வையே போயிடும். ಈಗ ಪೇನ್ ಆಗ್ತಿದೆಯಾ ಸರ್ ನೀವು ಅಲ್ಲಿ ಬ್ಲೇಡ್ ಇಟ್ಟಿದ್ದೀರಲ್ಲ? ஆமா வலிக்குது. ಸೊ ನೀವು ಒಂಚೂರು ಅಲ್ಲಾಡಿಸಿದ್ರು ಅದು ಆ ಪಾರ್ಟ್ ಫುಲ್ ಕಟ್ ಆಗುತ್ತೆ. ಇಲ್ಲ வலி இருந்தாலும் பரவாயில்ல. ನನ್ನ ಕಣ್ಣು ನೋವಾದ್ರೂ ಪರವಾಗಿಲ್ಲ. ನಾನು ರೆಕಾರ್ಡ್ನ ಅಚೀವ್ ಮಾಡೋಕ್ಕೋಸ್ಕರ ಬಂದಿರೋದು. தான் நான் வந்திருக்கிறேன். ಈ ಧೈರ್ಯ ಇದೆಯಲ್ಲ ಸರ್, ஆமா. ಅದಕ್ಕೊಂದು ಹ್ಯಾಟ್ಸ್ ಆಫ್. ಬಟ್ಟೆ ಕಟ್ಟಿದಾಯ್ತು. ಅಣ್ಣ ಏನಾದರೂ ಕಾಣಿಸ್ತಿದ್ಯಾ? எதுவும் தெரியறதுக்கு வாய்ப்பு இல்ல. ಮುಂದೆ ಏನಿದೆ ಅಂತ ನೋಡಕ್ಕೆ ಚಾನ್ಸೇ ಇಲ್ಲ. ನಾನು ಬ್ಲೇಡ್ ಇಟ್ಕೊಂಡಾಗ್ಲೇ ನನ್ನ ಕಣ್ಣು ಮುಚ್ಕೊಂತು. ಈ ಬಟ್ಟೆ ಏನಕ್ಕೆ ಕಟ್ಕೊಂಡಿದ್ದೀನಿ ಅಂದ್ರೆ ಬ್ಲೇಡ್ ಬಂದು ಎದರಿಂದ ಬರೋ ಗಾಳಿಗೆ ಅಲ್ಲಾಡದೆ ಇರ್ಲಿ ಅಂತ. ಇವಾಗ ಈ ಗಾಡಿ ಬಂದು ಒಂದು ಬ್ಲೈಂಡ್ ಬೈಕ್ ಇದ್ದ ಹಾಗೆ. ನಾನು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಪ್ರಾಕ್ಟೀಸ್ ಇಂದಾನೆ ನಾನು ಇವತ್ತು ಈ ಗಾಡಿ ಓಡಿಸ್ತಿದ್ದೀನಿ. ಓಕೆ ಅಣ್ಣ, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಆಂಬೂರ್ನಿಂದ 15 ಕಿಲೋಮೀಟರ್ ದೂರ ಇರೋ ವಾಣಿಯಂಪಾಡಿವರೆಗೂ ನಮ್ಮ ಟಾರ್ಗೆಟ್ ಫಿಕ್ಸ್ ಆಯ್ತು. ನೂರು ಕಿಲೋಮೀಟರ್ನಲ್ಲಿ ವಾಹನಗಳು ಬರ್ರನೆ ಚಲಿಸೋ ಭಯಂಕರ ಹೈವೇ ಅದು. ಚೂರು ಆಯಾ ತಪ್ಪಿದ್ರೂ ನಜ್ಜುಗುಜ್ಜಾಗೋ ಪರಿಸ್ಥಿತಿ. 100 ಕಣ್ಣಿದ್ದರೂ ತಬ್ಬಿಬಾಗೋ ಸ್ಥಳದಲ್ಲಿ ಕಣ್ಣು ಕಟ್ಟಿ ಬೈಕ್ ಓಡಿಸೋದು ನಿಜಕ್ಕೂ ಮೈ ಜುಮ್ಮನಿಸೋ ವಿಷಯ. ಅಪಾಯಕರ ರಸ್ತೆಯಲ್ಲಿ ರಾಮು ಸಾವಿಗೂ ಸೆಡ್ ಹೊಡೆದು ಮುಂದೆ ಸಾಗಿದ್ರು. ದೂರದಲ್ಲಿ ಬರೋ ವಾಹನವನ್ನ ವೇಗದಿಂದಲೇ ಕಂಡು ಹಿಡಿಯೋ ಶಕ್ತಿ ರಾಮುಗಿದೆ. ಕಣ್ಣು ಮುಚ್ಚಿದ್ರೂ ಇಡೀ ದೇಹವನ್ನ ಎಚ್ಚರದ ಸ್ಥಿತಿಯಲ್ಲಿಡೋದೇ ದೊಡ್ಡ ರಿಸ್ಕ್. ಒಂದೇ ಒಂದು ಸೆಕೆಂಡ್ ಎಚ್ಚರ ತಪ್ಪಿದ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ಬ್ಲೇಡ್ வச்சு என் தெருவுல தான் நான் முதல்ல வண்டி ஓட்ட ஆரம்பிச்சேன். ನಾನು ಮೊದಲು ನಮ್ಮ ಮನೆ ಬೀದಿಯಲ್ಲಿ ಕಣ್ಣಿಗೆ ಬ್ಲೇಡ್ ಇಟ್ಕೊಂಡು ಗಾಡಿ ಓಡ್ಸಕ್ ಶುರು ಮಾಡಿದೆ. ನಾನು ಆ ರೀತಿ ಓಡಿಸುವಾಗ ನಮ್ಮ ಏರಿಯಾ ಹುಡುಗರು, ನನ್ನ ಫ್ರೆಂಡ್ಸು ಎಲ್ಲರೂ ರೋಡ್ ಸೈಡ್ ನಲ್ಲಿ ನಿಂತ್ಕೊಳ್ಳೋರು. ಆಗ ಅವರು ನನಗೆ ಸೀದಾ ಹೋಗು, ಮೋರಿ ಇದೆ, ಹಾಗೆ ಹೀಗೆ ಅಂತ ಗೈಡ್ ಮಾಡೋರು. ಹೀಗೆ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಸುಮಾರು ಸತಿ ಬಿದ್ದಿದ್ದೀನಿ. ಬಿದ್ದಾಗ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ಅಲ್ಲಿಂದ ಗಾಡಿ ಓಡಿಸ್ತಿದ್ದೆ. ಅವನ ಹಿಂದೆ ಈ ಸಾಹಸನ ನೋಡೋಕೆ ಜನ ಸಾಲುಗಟ್ಟಿ ಬರ್ತಾ ಇದ್ರು. ಆದ್ರೆ ರಾಮುಗೆ ಇದರಿಂದ ಅಪಾಯ ಆಗಬಹುದು ಅಂತ ಗುಂಪನ್ನ ಹಿಂದೆ ಸರಿಸಿದ್ವಿ. ರಾಮು ಇದ್ಯಾವುದರ ಗೊಡವೆಯೂ ಇಲ್ಲದೆ ತನ್ನ ಪಾಡಿಗೆ ಗುರಿ ಮುಟ್ಟೋ ಉತ್ಸಾಹದಲ್ಲಿದ್ರು. ಈಗ ಸುಮಾರು 8 ಕಿಲೋಮೀಟರ್ ಹೈವೇಲ್ ಬಂದಿದ್ದಾಯ್ತು. ಇಲ್ಲಿ ಮುಂದೆ ಒಂದು ದೊಡ್ಡ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಅಲ್ಲಿ ಇವ್ರು ಟ್ರಾವೆಲ್ ಮಾಡ್ತಾರೆ. ಈಗ ನಾನು ಅವ್ರ ಜೊತೆ ಕೂತ್ಕೊಂಡು ಹೋಗ್ತೀನಿ, ಬಟ್ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಆಗಲಿ ಹೆಲ್ಪ್ ಆಗಿ ಮಾಡಲ್ಲ. ನೋಡೋಣ. ಸ್ವಲ್ಪ ಪರಿಚಿತ ದಾರಿಯಾದ್ರಂತೂ ಇವರು ಮುಂದೆ ಹಂಪ್ ಎಲ್ಲಿದೆ ಅಂತ ಗುರುತಿಸ್ತಾರೆ. ಆದ್ರೆ ಸದ್ಯಕ್ಕೆ ನಾವು ಇವರನ್ನ ಕರ್ಕೊಂಡು ಹೋಗ್ತಾ ಇರೋದು ಗೊತ್ತಿಲ್ಲದ ದಾರಿಯಲ್ಲಿ. ಇವ್ರ ಹಿಂದೆ ಕೂತ್ಕೊಂಡು ನನಗ್ ಭಯ ಆಗ್ತಿದೆ, ಬಟ್ ಇವ್ರು ಯಾವ್ದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಕಣ್ಣು ಓಪನ್ ಮಾಡ್ಕೊಂಡು ಹೋದ್ರೆ ಹೇಗೆ ಹೋಗ್ತಾರೋ ಆರಾಮಾಗಿ ಹಾಗೆ ಹೋಗ್ತಿದ್ದಾರೆ. ಸುತ್ತ ಹೈವೇ ಇರೋದ್ರಿಂದ ಟ್ರಕ್ ಹೋಗ್ತಿದೆ, ಕಾರ್ ಹೋಗ್ತಿದೆ, ಸಿಕ್ಕಾಪಟ್ಟೆ ಫಾಸ್ಟ್ ಅಲ್ಲಿ ಹೋಗ್ತಿದೆ. ಬಟ್ ಇವ್ರು ಸುಮಾರು 40 km/h ಸ್ಪೀಡಲ್ಲಿ ಹೋಗ್ತಾನೆ ಇದ್ದಾರೆ. ಅಂದ್ರೆ ನಿಮ್ಗೆ ಅಕ್ಕಪಕ್ಕ ಯಾವ್ದೇ ಗಾಡಿ ಬಂತು ಅಂದ್ರೆ ಹೇಗೆ ಗೊತ್ತಾಗುತ್ತೆ? காற்று தான் சவுண்டு, ஹேர் காற்று பொறுத்து தான் நம்ம வண்டியை கட் பண்ணிக்கணும். ಇನ್ ಕೇಸ್ ಸೈಲೆಂಟ್ ಆಗಿ ನಾನು ಹೋಗೋ ದಾರಿನಲ್ಲಿ ನನ್ನ ಮುಂದೆ ಯಾವ್ದಾದ್ರು ಗಾಡಿ ನಿಂತಿದ್ರೆ ಅದು ಗುದ್ಬಿಡ್ತೀನಿ. ಇವಾಗ ಸದ್ ಮಾಡ್ಕೊಂಡು ನನ್ನ ಪಕ್ಕ ಒಂದು ಲಾರಿ ಹೋಯ್ತು, ಈಗ ಒಂದು ಬಸ್ ಹೋಯ್ತು. ಹೀಗೆ ಗೆಸ್ ಮಾಡ್ಕೊಂಡೆ ನಾನು ಗಾಡಿ ಓಡಿಸೋದು. ರಾಮು ಕಣ್ಮುಂದೆ ಕೈಯನ್ನ ಕೂಡ ಅಡ್ಡ ತಂದು ಪರೀಕ್ಷೆ ಮಾಡ್ದ. ಕೊನೆಗೂ ರಾಮು ಅಪಾಯಗಳನ್ನ ಎದುರಿಸಿ ಭಯಕ್ಕೆ ಭಯ ಇಡಿಸಿ ತನ್ನ ಗುರಿ ತಲುಪೇ ಬಿಟ್ರು. ಇಷ್ಟೆಲ್ಲ ಶಕ್ತಿ ರಾಮುಗೆ ಹೇಗ್ ಬಂತು? ರಾಮು ನಿಜ ಜೀವನದಲ್ಲಿ ಹೇಗಿರ್ತಾರೆ? ಇವರ ಚಾತುರ್ಯದ ಹಿಂದಿನ ಗುಟ್ಟೇನು? ಇದನ್ನ ತಿಳಿಯೋಕೆ ನಾವು ಅವರ ಸ್ವಗೃಹಕ್ಕೆ ಹೊರಟ್ವಿ.
ಅದು ಮಧ್ಯಮ ವರ್ಗದ ಸುಖಿ ಕುಟುಂಬ. ಬೈಕ್ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡೋಕೆ ಕೋಲುವರ್ಸೆ ಮಾಡ್ತಾರೆ. ಒಂಚೂರು ಹ್ಯಾಂಡಲ್ ಇಂಬ್ಯಾಲೆನ್ಸ್ ಆದ್ರೂ ಆಕ್ಸಿಡೆಂಟ್ ಖಂಡಿತ. ಇದನ್ನೆಲ್ಲ ತಪ್ಸೋಕೆ ಅಂತಾನೆ ಈ ಹೋಮ್ವರ್ಕ್. ಮನಸ್ಸನ್ನ ಬ್ಯಾಲೆನ್ಸ್ ಮಾಡೋಕೆ ಯೋಗ ವ್ಯಾಯಾಮ ಮಾಡ್ತಾರೆ. ನಾನು ಕಣ್ಣು ಮುಚ್ಕೊಂಡು ಫುಲ್ ಕಾನ್ಸಂಟ್ರೇಷನ್ ನಲ್ಲಿ ಇಷ್ಟು ಕೌಂಟ್ಗೆ ಇಲ್ಲೊಂದು ಟರ್ನ್ ಬರುತ್ತೆ ಅಂತ ಅಂದ್ರೆ ಆ ಕೌಂಟ್ಗೆ ಅಲ್ಲಿ ಟರ್ನ್ ಖಂಡಿತ ಇರ್ತಿತ್ತು. ಈ ತರ ಒಂದು ಕೌಂಟ್ ತಗೊಂಡು ಗಾಡಿ ಓಡಿಸೋಕೆ ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ. ಆ ಕಾನ್ಸಂಟ್ರೇಷನ್ ಪಡೆಯೋಕೆ ಧ್ಯಾನ ಮತ್ತು ಯೋಗ ನನಗೆ ತುಂಬಾ ಸಹಾಯ ಮಾಡಿದೆ. எனக்கு ரொம்ப ஹெல்ப்ஃபுல்லா இருந்துச்சுங்க. ಇದೇ ರೀತಿ ಅಮೆರಿಕದಲ್ಲಿ ಡ್ಯಾನಿಯಲ್ ಕ್ರಿಶ್ ಅನ್ನೋ ಅಂಧ ಸಾಧಕ ಪ್ರತಿಧ್ವನಿಯ ಮೂಲಕ ನೋಡುವ ಸ್ಕೂಲನ್ನ ನಿರ್ಮಿಸಿ ಅದರಲ್ಲಿ 500ಕ್ಕೂ ಹೆಚ್ಚು ಈ ಧ್ವನಿ ದೃಷ್ಟಿ ಕಲೆಯನ್ನ ಕಲಿಸ್ತಿದ್ದಾರೆ. Click, stop. Use your cane, short cane. You're getting close to a car. Your pace has picked up. You see that, Daniel? It really has. He's walking a Really lot has. faster now. Yep. Thank you for keeping me alive. ಈ ಎಕೋ ಲೊಕೇಶನ್ ಮೂಲಕ ಬದುಕಬಹುದು ಅನ್ನೋದನ್ನ ಡ್ಯಾನಿಯಲ್ ಜಗತ್ತಿಗೆ ಕಲಿಸಿಕೊಡ್ತಾ ಇದ್ದಾರೆ. ಇವರ ಸಾಹಸ ಆಧರಿಸಿ ಹಾಲಿವುಡ್ ಮೂವಿ ಕೂಡ ಬಂದಿದೆ. ಅದೇ ಡೇರ್ ಡೆವಿಲ್. I hope justice is found here before justice finds you. ಇದೇ ರೀತಿ ರಾಮು ಸಣ್ಣ ವಯಸ್ಸಿನಿಂದಲೂ ಓಡಾಡಿದ ಮನೆಯಲ್ಲಿ ತನ್ನ ನಂಬಿಕೆ ಇರೋ ಜಾಗದಿಂದ ಕಣ್ಣು ಕಟ್ಕೊಂಡು ರಸ್ತೆಗೆ ಹೋಗೋ ಮೊದಲು ಮನೆಯಲ್ಲಿ ಹೋಮ್ವರ್ಕ್ ಮಾಡ್ತಾರೆ. ದೇಹವನ್ನ ಸಂಭಾಳಿಸಿದವನು ಏನನ್ ಬೇಕಾದ್ರೂ ಮಾಡಬಲ್ಲ ಅನ್ನೋಕೆ ರಾಮು ಅವರೇ ನಿದರ್ಶನ. ತನ್ನ ಏರಿಯಾ ಫ್ರೆಂಡ್ಸೇ ಇವನ ಸಾಧನೆಯನ್ನ ಪ್ರೋತ್ಸಾಹಿಸ್ತಾ ಇರೋ ಮೊದಲನೇ ಅಭಿಮಾನಿಗಳು. ಇಂಡಿಯಾ ಫುಲ್ಲಾ ಒಂದು ನ್ಯಾಷನಲ್ ಇಡೀ ಇಂಡಿಯಾದಲ್ಲಿ ನ್ಯಾಷನಲ್ ಹೈವೇ ಮೇಲೆ ವೈಟ್ ಲೈನ್ಗಳು ಕಂಪಲ್ಸರಿ ಇದ್ದೇ ಇರುತ್ತೆ. ನಮ್ಮ ರೋಡ್ಗಳು ಬಂದು ತುಂಬಾ ರಫ್ ಆಗಿರುತ್ತೆ. ಆದ್ರೆ ನಾವು ಗಾಡಿನ ಸೈಡ್ ನಲ್ಲಿ ನಿಲ್ಸ್ಬೇಕಾದ್ರೆ ವೈಟ್ ಲೈನ್ ಮೇಲೆ ಹೋದಾಗ ರೋಡ್ ಸ್ಮೂತ್ ಆಗುತ್ತೆ. ಅವಾಗ ನಾನು ಸೇಫ್ ಝೋನ್ ನಲ್ಲಿ ಇದೀನಿ ಅಂತ ಗಾಡಿನ ಪಾರ್ಕ್ ಮಾಡ್ತೀನಿ. ಆ ವೈಟ್ ಲೈನ್ ಇಂದಾನೆ ನಾನು ರೋಡ್ ಮೇಲೆ ಟ್ರಾವೆಲ್ ಮಾಡ್ತಿದ್ದೀನಾ ಇಲ್ಲ ರೋಡ್ ಎಡ್ಜ್ ಬಂದಿದ್ದೀನಾ ಅನ್ನೋ ಜಡ್ಜ್ಮೆಂಟ್ ನನಗೆ ಸಿಗುತ್ತೆ. ಮೆಷರ್ಮೆಂಟ್ ನೋಡಿ ಜಡ್ಜ್ಫುಲ್. ಸ್ಟಾಪ್ ಮಾಡೋದೊಂದು ಆರಾಮಾಗಿ ಸ್ಟಾಪ್ ಮಾಡ್ತಾರೆ. ಅಂದ್ರೆ ಲೆಫ್ಟ್ ಇಂಡಿಕೇಟರ್ ಹಾಕಿ ಒಂದು ಕಾರ್ನರ್ ಬಂದು ಸ್ಟಾಪ್ ಮಾಡಬೇಕು ಅಂತ. ಸೊ ಸೂಪರ್ ಸ್ಟಾಪ್. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನಾವು? ನೆಕ್ಸ್ಟ್ ಒಂದು ಯಾಲಗಿರಿ ಹಿಲ್ಸ್, ಬೆಟ್ಟದ ಮೇಲೆ. ಬಟ್ ಬೆಟ್ಟ ಅನ್ನೋದು ಕರ್ವ್ ಟೈಪ್ ಇರುತ್ತೆ, ರಿಸ್ಕ್ ಅಲ್ವಾ ಸರ್? பட் வந்து அதுலேயும் வந்து எக்ஸ்பீரியன்ஸ் இருக்குங்க. 10 இயர்ஸ் 6 இயர்ஸ் அதில் எக்ஸ்பீரியன்ஸ் இருக்குது எனக்கு. நோ ப்ராப்ளம், நான் ஓட்டிடுவேன். ಇದೆ ಆಂಬೂರ್ ಹತ್ರ ಇರೋ ಏಲಗಿರಿ ಬೆಟ್ಟ. ಬೈಕ್ ರಾಮು ಅವರು ಇಷ್ಟೊತ್ತು ಹೈವೇಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಟ್ರಾವೆಲ್ ಮಾಡಿದ್ರು. ಆದರೆ ಈಗ ನೆಕ್ಸ್ಟ್ ಅವರು ಈ ಬೆಟ್ಟದ ಮೇಲೆ ಟ್ರಾವೆಲ್ ಮಾಡ್ತಾರೆ. ಈ ಬೆಟ್ಟದ ಕೆಳಗಡೆ ಭಾಗದಿಂದ ಮೇಲ್ಗಡೆ ಹೋಗೋಕ್ಕೆ 20 ಕಿಲೋಮೀಟರ್ ಇದೆ. 14 ಏರ್ ಪಿನ್ ಬೆಂಡ್ಗಳಿದೆ, ಕರ್ವ್ಸ್ಗಳು. ಎದುರುಗಡೆಯಿಂದ ಗಾಡಿ ಬರ್ತಾನೆ ಇರುತ್ತೆ. ಚೂರು ಮಿಸ್ ಆಯ್ತು ಅಂದ್ರೂ ಪ್ರಪಾತ. ಇಂಥ ಡೇಂಜರಸ್ ಚಾಲೆಂಜ್ನ ಅವ್ರು ಹೇಗೆ ಫೇಸ್ ಮಾಡ್ತಾರೆ ನೋಡೋಣ ಬನ್ನಿ. ಬೆಟ್ಟದ ಮೇಲೆ ಬೈಕು, ನಿಜಕ್ಕೂ ಆತಂಕ ಅನುಮಾನ ಎರಡೂ ಒಟ್ಟೊಟ್ಟಿಗೆ ಶುರುವಾಯಿತು. ಹೀಗೆ ಧ್ವನಿಯ ಮೂಲಕವೇ ಜಗತ್ತನ್ನ ಗ್ರಹಿಸುವ ಅತ್ಯದ್ಭುತವಾದ ಇನ್ನೊಂದು ಜೀವಿ ಬಾವಲಿ. ಪ್ರತಿಧ್ವನಿಯ ಮೂಲಕವೇ ಇನ್ನೊಂದು ವಸ್ತು ಅಥವಾ ಜೀವಿ ಎಷ್ಟು ಅಂತರದಲ್ಲಿದೆ, ಎಷ್ಟು ಗಾತ್ರದಲ್ಲಿದೆ ಅನ್ನೋದನ್ನ ನಿಖರವಾಗಿ ಬಾವಲಿ ಗ್ರಹಿಸುತ್ತೆ. ಸ್ಯಾನ್ ಆಂಟೋನಿಯಾದಲ್ಲಿರುವ ಬ್ರಾಕನ್ ಬ್ಯಾಟ್ ಕೇವ್ನಲ್ಲಿ ಸುಮಾರು 40 ಮಿಲಿಯನ್ ಬಾವಲಿಗಳಿರೋದಾಗಿ ದಾಖಲಾಗಿದೆ. ಹಗಲಿಗಿಂತಲೂ ರಾತ್ರಿಯ ನೋಟದಲ್ಲಿ ಹೆಚ್ಚು ಸೂಕ್ಷ್ಮತೆ ಪಡೆದಿರುವ ಬಾವಲಿ ಸುಮಾರು 20 ರಿಂದ 200 ಕಿಲೋಹರ್ಟ್ಸ್ ಶಬ್ದ ಮಾಡುವ ಶಕ್ತಿಯನ್ನ ಪಡೆದಿದೆ. ಆದರೆ ಮಾನವ ಕಿವಿಗೆ 20 ಕಿಲೋಹರ್ಟ್ಸ್ಗಿಂತಲೂ ಹೆಚ್ಚಿನ ಶಬ್ದ ತರಂಗಾಂತರವನ್ನ ಕೇಳುವ ಶಕ್ತಿ ಇಲ್ಲ. ಕನಿಷ್ಠ 25 ಕಿಲೋಹರ್ಟ್ಸ್ ನಾಯಿಯ ಬೊಗಳುವಿಕೆಯೂ ನಮ್ಮ ಕಿವಿಗಳಿಗೆ ಕರ್ಕಶ ಅನಿಸುತ್ತೆ.
ಬಾವಲಿಯ ಹಾಗೆ ಕಿವಿಯನ್ನೇ ಕಣ್ಣಾಗಿ ಮಾಡಿಕೊಂಡಿರೋ ಭೂಪ ಈ ನಮ್ಮ ರಾಮಪ್ಪ. ನಾವೀಗ ಏಲಗಿರಿ ಬೆಟ್ಟದ ಮೇಲೆ ಇದೀವಿ. ಇನ್ನೇನಕ್ಕೆ ತಡ, ತಗೊಳ್ಳಿ. ரொம்ப சந்தோஷமாக தராருங்க பிளேடு. ஹைவேல கொடுக்கும்போது கூட கொஞ்சம் பதட்டமாக கொடுத்தாரு. இப்போ ரொம்ப சந்தோஷமாக என் மேலே நம்பிக்கையில் கொடுக்குறாரு. ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೇನೆ ನಾನು ಅಷ್ಟು ಕಾನ್ಫಿಡೆಂಟಾಗಿ ಕೊಡ್ತಾ ಇದ್ದೀನಿ. கண்டிப்பாக நான் பண்ணி காட்டுறேன் பாருங்கள். ಓಕೆ ಅಣ್ಣ. ஓகே ஓகே. ಇಲ್ಲಿ ಸಿಕ್ಕಾಪಟ್ಟೆ ಡೇಂಜರಸ್ ಕರ್ವ್ಸ್ ಇದೆ. ಚೂರು ಮಿಸ್ ಆದರೂ ಕೆಳಗಡೆ ಬೀಳೋ ಚಾನ್ಸಸ್ ಇದೆ. ಎದುರುಗಡೆಯಿಂದ ಗಾಡಿ ಬರುತ್ತೆ, ದಯವಿಟ್ಟು ಹುಷಾರಾಗಿ. ಆಲ್ ದಿ ಬೆಸ್ಟ್ ಅಣ್ಣ. ಫ್ಯೂಚರ್ ಇನ್ನೂ ಇಲ್ಲಿಂಗೆ ಇಂಡಿಯಾ ಫುಲ್ಲಾರು ಕೂಡ ಫ್ಯೂಚರ್ ಏನು ಅಂದ್ರೆ ಇಂಡಿಯಾದಲ್ಲಿರೋ ಎಲ್ಲಾ ಬೆಟ್ಟದ ಮೇಲೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ನಾನು ಗಾಡಿ ಓಡಿಸಕ್ಕೆ ಗೈಡ್ ಮಾಡ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಮುಂದೆ ಬನ್ನಿ. ಯಾವ ಊರು, ಯಾವ ಸ್ಟೇಟು, ಫೇಸ್ ಯಾವ್ದಾದ್ರೂ ಆಗಿರ್ಲಿ, ನಾನು ಅಲ್ಲಿಗೆ ಹೋಗಿ 2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಆ ಬೆಟ್ಟನ ಖಂಡಿತವಾಗಿ ಹತ್ತೀನಿ. ಅದೇ ರೀತಿ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರಾತ್ರಿ ಗಾಡಿ ಓಡಿಸೋ ಚಾಲೆಂಜ್ ನ ತಗೋತೀನಿ. ಈ ರೀತಿ ಚಾಲೆಂಜ್ ಯಾಕೆ ತಗೋತೀನಿ ಅಂದ್ರೆ ಎಲ್ರಿಗೂ ಡೌಟು ನಾನು ಹಗಲು ಹೊತ್ತಿನಲ್ಲಿ ಯಾಮಾರಿಸ್ತಿದ್ದೀನಿ ಅಂತ. ಆದ್ರೆ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರಾತ್ರಿ ಗಾಡಿ ಓಡಿಸಿ ಅವ್ರ ಡೌಟ್ಗಳನ್ನ ಸುಳ್ಳು ಮಾಡ್ತೀನಿ. கண்ணு தெரியும் ஏதோ ஏமாத்தலாம் அப்படின்னு சொல்றவங்களுக்காகவே நான் நைட் பைக் ரைடிங் பண்ண தயாரா இருக்கிறேங்க. ಹೆಜ್ಜೆ ಹೆಜ್ಜೆಗೂ ಅಪಾಯ. ಬೆಟ್ಟದಷ್ಟು ಧೈರ್ಯವಿದ್ದರೆ ಮಾತ್ರ ಬೆಟ್ಟದ ಮೇಲೆ ಬೈಕ್ ಓಡಿಸೋಕ್ ಸಾಧ್ಯ. ಸುಮಾರು 14 ಭಯಾನಕ ತಿರುವುಗಳು ಈ ಬೆಟ್ಟದಲ್ಲಿ ಮತ್ತೆ ಮತ್ತೆ ಎದುರಾಗ್ತವೆ. ಅಷ್ಟು ಕಷ್ಟದ ಹಾದಿಲಿ ನಿರಂತರ ಪರಿಶ್ರಮದಿಂದ ಮಾತ್ರ ಇದು ಸಾಧ್ಯ. ರಾಮು ಇದನ್ನೆಲ್ಲ ಕಷ್ಟಪಟ್ಟು ಕರಗತ ಮಾಡ್ಕೊಂಡಿರೋದ್ರಿಂದ ಮಾತ್ರ ಇದು ಸಾಧ್ಯವಾಗ್ತಿದೆ. ದಯವಿಟ್ಟು ಇದನ್ನ ಯಾರು ಅನುಕರಿಸಬೇಡಿ ಅನ್ನೋದೇ ನಮ್ಮ ವಿನಂತಿ. ಇವತ್ತು ನಾನು ಇಷ್ಟು ಪರ್ಫೆಕ್ಟ್ ಆಗಿ ಗಾಡಿ ಓಡಿಸಕ್ ಕಾರಣ ನನ್ನ ಫ್ರೆಂಡ್ಸು. ನಾನು ಬೆಟ್ಟದ ಮೇಲೆ ಗಾಡಿ ಓಡಿಸ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಮೇಲ್ಗಡೆ ಟರ್ನಿಂಗ್ ನಲ್ಲಿ ನಿಂತ್ಕೊಂಡು ಆಪೋಸಿಟ್ ಸೈಡ್ ಇಂದ ಬರೋ ಗಾಡಿಗಳನ್ನ ನಿಲ್ಲಿಸ್ತಿದ್ದ. ನಾನು ಪಾಸ್ ಆದ್ಮೇಲೆ ಆ ಗಾಡಿಗಳನ್ನ ಮುಂದೆ ಹೋಗಕ್ ಬಿಡ್ತಿದ್ದ. ಹೀಗೆ ನನ್ನ ಫ್ರೆಂಡ್ ಸಹಾಯದಿಂದ ನಾನು ಇಷ್ಟೆಲ್ಲ ಸಾಧನೆನ ಮಾಡಕ್ ಸಾಧ್ಯ ಆಯ್ತು. ಯಾವ ಕ್ರಾಸ್ನಲ್ಲಿ ಏನಾಗುತ್ತೋ ಅನ್ನೋ ಆತಂಕ. ಸ್ವಲ್ಪ ಲಯ ತಪ್ಪಿದ್ರು ಇಳಿಜಾರಲ್ಲಿ ಆಗೋದು ಅಲ್ಲೋಲ ಕಲ್ಲೋಲ. ಬೆಟ್ಟದಷ್ಟು ಅಚ್ಚರಿ ನಮ್ಮನ್ನ ಆವರಿಸಿತ್ತು. 10 ಕಣ್ಣುಗಳಿದ್ದರೂ ತಿರುವುಗಳಲ್ಲಿ ಅಪಘಾತ ಕಾದಿರುತ್ತೆ. ಆದರೆ ಕಣ್ಣು ಕಟ್ಟಿ ಸೂಪರ್ ಸರ್. ನೀವು ಮಾಡಿದಂಥ ಆ್ಯಕ್ಟ್ಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ಇಟ್ಸ್ ಮೈಂಡ್ ಬ್ಲೋಯಿಂಗ್. 1 ಸೆಕೆಂಡ್ಗಟ್ಟಲೆ ಪ್ರಾಕ್ಟೀಸ್ ಬೇಕು, ಅದು ರಾಮು ಅವ್ರು ಮಾಡಿದ್ದಾರೆ. ಸೂಪರ್ ಸರ್. ಸರ್ ಒಂದೇ ಒಂದು ನನಗೋಸ್ಕರ ಅಲ್ಲಿ ಹೋಗ್ಬಿಟ್ಟು ಒಂದು ನಾನು ಹೇಳ್ತೀನಿ, ಅದನ್ನ ಹೇಳ್ತೀರಾ? ಇದು ನಮ್ಮ ದೇಶದ ಕತೆ. ಸೂಪರ್ ಸರ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ದೇಶದ ಕತೆ. ನಾನು ಶರತ್. ಮನುಷ್ಯನ ದೇಹ ಅನ್ನೋದು ಮೆಟಲ್ ಮತ್ತು ಕೆಮಿಕಲ್ ತುಂಬಿರೋಂಥ ಒಂದು ಜೀವಂತ ವಸ್ತು. ನಮ್ಮ ದೇಹದಲ್ಲಿ ಎಷ್ಟೋ ರೀತಿ ಕೆಮಿಕಲ್ಸ್ಗಳಿವೆ. ಇದರಲ್ಲಿ ಯಾವ್ದಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್. ಉದಾಹರಣೆಗೆ ಶುಗರ್ ಈಸ್ ಎ ಕೆಮಿಕಲ್. ಇದು ಹೆಚ್ಚಾದರೂ ಪ್ರಾಬ್ಲಮ್, ಕಮ್ಮಿ ಆದರೂ ಪ್ರಾಬ್ಲಮ್. ಅದೇ ರೀತಿ ಸಾಲ್ಟ್ ಹೆಚ್ಚಾದರೆ ಹೈ BP,
ಕಮ್ಮಿ ಆಯಿತು ಅಂದರೆ ಲೋ ಬಿ ಪಿ. ಈ ಥರ ಶುಗರು, ಸಾಲ್ಟ್ ಥರ ಎಷ್ಟೋ ಕೆಮಿಕಲ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅದನ್ನು ಹ್ಯಾಂಡಲ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ನಾವು ಆಲ್ಕೆಮಿಸ್ಟ್ ಅಂತ ಕರಿತೀವಿ, ಕನ್ನಡದಲ್ಲಿ ರಸವೈದ್ಯರು. ಇವತ್ತು ನಾನು ತಮಿಳ್ನಾಡಲ್ಲಿರುವಂಥ ಒಬ್ಬ ರಸವೈದ್ಯರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವರು ಇಂಥ ರಸವಿದ್ಯೆ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ಗಿಡಮೂಲಿಕೆಗಳು, ಕೆಮಿಕಲ್ಸ್ನ ಉಪಯೋಗಿಸಿ ಚಿನ್ನ ಹೇಗೆ ತಯಾರು ಮಾಡೋದು ಅಂತ ಹೇಳ್ತಾರೆ. ಅದು ಸಾಧ್ಯನಾ? ಇದ್ರ ಹಿಂದಿನ ಕಥೆ ಏನು? ಅದೇ ಇವತ್ತಿನ ನಮ್ಮ ದೇಶದ ಕಥೆ. ಭಾರತವನ್ನು ಅರ್ಥ ಮಾಡ್ಕೊಳ್ತಾ ಹೋದಂತೆಲ್ಲ ಅದರ ನಿಗೂಢಗಳಿಗೆ ಕೊನೆಯೇ ಇಲ್ಲ. ನಮ್ ದೇಶದ ಕಥೆಯ ನಿಗೂಢಗಳ ಗಣಿಯಲ್ಲಿ ಮತ್ತೊಂದು ಪಾದರಸದ ಮುತ್ತು ನಮಗಿವತ್ತು ಸಿಗ್ತಾ ಇದೆ. ಬನ್ನಿ, ಮರದ ಎಲೆಗಳಲ್ಲಿ ನಿಮಗೆ ಬಂಗಾರ ತೋರು. ಇವರೇ ಸಾಮಾನ್ಯನಂತೆ ಕಾಣೋ ಸಿದ್ಧ ವೈದ್ಯ. ದೇಶದಲ್ಲಿರೋ ಕೆಲವೇ ಸಿದ್ಧ ವೈದ್ಯರಲ್ಲಿ ಇವರು ಒಬ್ರು. ಪರಂಪರಾಗತ ವಿದ್ಯೆಗಿರೋ ಒಬ್ಬನೇ ಅಧಿಪತಿ. ಇಂದಿಗೂ ತಾತ ಮುತ್ತಾತರಿಂದ ಬಂದ ಅಪರೂಪದ ವಿದ್ಯೆಯನ್ನ ಸಾಧಿಸ್ತಾ ಶೋಧಿಸ್ತಾ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಕಂಜಾ ಬೆಟ್ಟದಲ್ಲಿರೋ ಅನೇಕಾನೇಕ ಅಪರೂಪದ ಮೂಲಿಕೆಗಳು ಇವರ ಕಣ್ಣಿಗೆ ಮಾತ್ರ ವೇದ್ಯ. ಇವರಿಂದ ಮಾತ್ರ ಅವನ್ನು ಗುರುತಿಸೋಕೆ ಸಾಧ್ಯ. ಋಷಿ ಮುನಿಗಳು ಇವರಿಗೆ ಕನಸಿನಲ್ಲಿ ಗೋಚರವಾಗಿ ಮೂಲಿಕೆಗಳ ಹೆಸರು, ಬಣ್ಣವನ್ನ ತೋರಿಸ್ತಾರೆ. ಗುರು ಕೊಟ್ಟ ವಿದ್ಯೆಯನ್ನ ಹಣಕ್ಕೆ ಮಾರಿಕೊಳ್ಳದೆ ಕೇವಲ ಸಮಾಜ ಸೇವೆಗಷ್ಟೇ ಮೀಸಲಿಟ್ಟಿದ್ದಾರೆ. ಪಳನಿವೇಲು ಮನುಷ್ಯ ರೂಪದಲ್ಲಿರೋ ಸಿದ್ಧ ವೈದ್ಯ. ನಾನೀಗಿರೋದು ಸೇಲಂ ಹತ್ರ ಇರೋ ಸೀರಗಾಪಾಡಿಲಿ. ಇದು ಬೆಟ್ಟದ ಮಡಿಲಲ್ಲಿರೋ ಒಂದು ಚಿಕ್ಕ ಹಳ್ಳಿ. ಇಲ್ಲೇ ಪಳನಿವೇಲ್ ಅನ್ನೋ ವೈದ್ಯರಿರೋದು. ಬನ್ನಿ ಹೋಗಿ ಭೇಟಿಯಾಗೋಣ. ಬಂಗಾರ ಮಾಡೋರ ಮನೆ ತುಂಬಾ ಐಷಾರಾಮಿಯಾಗಿ ಇರಬಹುದು ಅಂತ ನಾವು ಭಾವಿಸಿದ್ವಿ. ಆದರೆ ಅದು ಬೆಟ್ಟದ ಬುಡದಲ್ಲಿರೋ ಪುಟ್ಟ ಗುಡಿಸಲು. ಅವರು ಸಾಮಾನ್ಯರಂತೆ ಕಾಣೋ ಸಿದ್ಧ ವೈದ್ಯರು. ಸಿದ್ಧ ವಿದ್ಯೆಯನ್ನ ಅಪಮೌಲ್ಯಗೊಳಿಸದೆ, ಅದನ್ನ ಕುತಂತ್ರಿಗಳಿಗೆ ಬೋಧಿಸದೆ, ಹಣದ ಆಮಿಷಕ್ಕೆ ಬಲಿಯಾಗದೆ ಬಂಗಾರ ಮಾಡೋ ಸಿದ್ಧರ ವಿಜ್ಞಾನ ಇವರಿಗೆ ಸಿದ್ಧಿಸಿದೆ. ಇದೆ ಕಂಜ ಬೆಟ್ಟ. ಈ ಬೆಟ್ಟ 20 ಕಿಲೋಮೀಟರ್ ಹರಡ್ಕೊಂಡಿದೆ. ನಮಗೆ ಎಲ್ಲಿ ನೋಡಿದ್ರು ನಾರ್ಮಲ್ ಗಿಡ ಮರಗಳ ಥರ ಕಾಣಿಸ್ತಿದೆ. ಆದರೆ ಅತಿ ಅಮೂಲ್ಯವಾದ ಗಿಡಮೂಲಿಕೆಗಳಿರೋದು ಇಲ್ಲೇ. ವೈದ್ಯರು ಅದನ್ನು ಉಪಯೋಗಿಸಿ ನಾನಾ ರೋಗಗಳನ್ನ ಕ್ಯೂರ್ ಮಾಡ್ತಿದ್ದಾರೆ. ಬನ್ನಿ ನಾವು ವೈದ್ಯರ ಜೊತೆ ಹೋಗೋಣ. ಯಾವ್ಯಾವ ಥರ ಗಿಡಮೂಲಿಕೆಗಳಿದೆ, ಅದರಿಂದ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಸ್ವಾಮಿ, ಎಷ್ಟು ದೂರ ಹೋಗ್ಬೇಕು ನಾವು? 2 hours ಮೇಲೆ போய் ಸೇರೋದು. 2 hours. ಸಂಜೆ ಆಗ್ತದೆ, ಬನ್ನಿ ಹೊರಟ್ಬಿಡೋಣ. ಓಕೆ, ಹಾಗೆ ಮಾತಾಡ್ಕೊಂಡು. ಶ್ರೀ ಪಳನಿವೇಲು ನಮಗೆ ಬೇಕಾದ ಮೂಲಿಕೆಗಳಿಗೋಸ್ಕರ ನಮ್ಮನ್ನ ದೂರದ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಕೆ ತಯಾರಾದ್ರು. 2 ಕಿಲೋಮೀಟರ್ ದೂರದ ಸುಂದರ ಬೆಟ್ಟ ಅದು. ಅದೇ ಸೇಲಂನ ಗಂಜಮಲೈ. ಹೇಳಿ ಸ್ವಾಮಿ, ಯಾವ ಥರ ಗಿಡಮೂಲಿಕೆಗಳಿದೆ ಅಲ್ಲಿ? ನಲ್ಲ ಇಯರ್ಕೆ ಮೂಲಿ ತುಂಬಾ ಒಳ್ಳೆ ಔಷಧಿ ಗುಣ ಇರುವಂತಹ ಮೂಲಿಕೆಗಳು ಇರೋ ಬೆಟ್ಟ ಇದು. ನಿಮಗೆ ತೋರಿಸ್ತೀನಿ. இங்கே இருக்கல ನತ್ತೆ ಚೆರೈ ಅಂತ ಕರಿತೀವಿ. ವೈದ್ಯರೆಲ್ಲ ಬಳಸುವಂತಹ ನತ್ತೆ ಚೆರೈ ಮೂಲಿಕೆ ಇದೆ. ಅಂದ್ರೆ ಯಾವ ಥರ ಕಾಯಿಲೆ ಗುಣ ಆಗತ್ತೆ ಇದರಿಂದ? இது நோய்களுக்கு இல்லைங்க. ಇದು ಯಾವುದೇ ಕಾಯಿಲೆಗೆ ಉಪಯೋಗಿಸೋ ಮೂಲಿಕೆ ಅಲ್ಲ. ಆದ್ರೆ ಇದನ್ನ ತಿಂದ್ರೆ ದೇಹಕ್ಕೆ ತಕ್ಷಣ ಎನರ್ಜಿ ಸಿಗುತ್ತೆ. பொழுது சாப்பிட்டு நடந்தோம்னா டயர்னஸ் இருக்காது. ಇವರು ಇದೇ ಬೆಟ್ಟಗಳಲ್ಲಿ ತಮ್ಮ 15ನೇ ವರ್ಷದಿಂದ ಸುತ್ತಾ ಇದ್ದಾರೆ. ಗಿಡ ಗಿಡದಲ್ಲೂ ಅಡಗಿರೋ ಶಕ್ತಿಯನ್ನ ಬಲ್ಲವರಾಗಿದ್ದಾರೆ. ಇಲ್ಲಿ ಪ್ರತಿ ಶ್ವಾಸವು ಆಯುಷ್ಯದಾಯಕ, ಪ್ರತಿ ಗಿಡ ಗಿಡವು ಶಕ್ತಿದಾಯಕ. இது கரு இண்டு. ಕರು ಹಿಂಡಿ. கரு இண்டு பாருங்க, லைட்டா பிளாக் கலந்த மாதிரி கரு இண்டுன்னு பேர் இருக்கு. முள்ளு இருக்கும். ஆமாம்.
ಮುಳ್ಳಿದೆ. ஆமாம் சாப்பிடுங்க. ಟೇಸ್ಟ್ ಅಪ್ಡೇಟ್. ಪುಳಿಕಿದೆ, ಹುಳಿಯಾಗಿದೆ. ಲಂಚ್ ಹಾಂ, ಪ್ರಾಬ್ಲಮ್ ಅಂದರೆ ಇದನ್ನು ಉಪಯೋಗಿಸಿ ಏನಾದರೂ ನೀವು ತಯಾರು ಮಾಡ್ತೀರಾ, ಅದರಿಂದ ಲಂಗ್ಸ್ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ஆமாங்க. ಇನ್ನೇನು ಉಪಯೋಗ ಇದೆ ಸ್ವಾಮಿ ಇದರಿಂದ? நடக்கும்பொழுது மூச்சு வாங்கும் இல்லைங்களா, லஞ்ச் ப்ராப்ளம் இருந்தால் மட்டும்தான் மூச்சு வாங்கும். ಅದೇ ಬ್ರೀದಿಂಗ್ ಪ್ರಾಬ್ಲಮ್. ಓಕೆ, ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಗುಣ ಆಗುತ್ತೆ. குணமாகும். ಓಕೆ, ನನಗೆ ಆ್ಯಕ್ಚುಲಿ ಬ್ರೀದಿಂಗ್ ಪ್ರಾಬ್ಲಮ್ ಇದೆ. சாப்பிடுங்க, சரியாயிரும். இந்த மலையில் நிறைய சித்தர்கள் வந்து தவம் பண்ணியிருக்காங்க ஆரம்பத்தில். ಈ ಬೆಟ್ಟದಲ್ಲಿ ತುಂಬಾ ಜನ ಸಿದ್ಧ ಯೋಗಿಗಳು ಬಂದು ತಪಸ್ ಮಾಡಿದ್ದಾರೆ. ಈಗಲೂ ತುಂಬಾ ಸಾಧುಗಳು ಹುಣ್ಣಿಮೆ ಸಮಯದಲ್ಲಿ ಇಲ್ಲಿ ಬಂದು ತಪಸ್ ಮಾಡ್ತಾರೆ. ಭಯ ದಾರಿಯುದ್ದಕ್ಕೂ ಕಂಡ ಅನೇಕಾನೇಕ ಗಿಡ ಮೂಲಿಕೆಗಳನ್ನ ನಮಗೆ ವಿವರಿಸ್ತಾ ಹೋದ್ರು. ಮಲೇರಿಯಾ, ಕ್ಯಾನ್ಸರ್ ಮೊದಲಾದ ಮಾರಣಾಂತಿಕ ಕಾಯಿಲೆಯನ್ನ ದೂರ ಮಾಡುವ ಗಿಡಮೂಲಿಕೆಗಳನ್ನು ನಮಗೆ ಹೆಜ್ಜೆ ಹೆಜ್ಜೆಗೂ ಪರಿಚಯಿಸ್ತಾ ಹೋದ್ರು. ಅವರ ಅನುಭವವನ್ನ ಕೇಳಿ ನಮಗೆ ಅವರೊಂದು ವಿಶ್ವವಿದ್ಯಾಲಯ ಅನ್ಸೋಕೆ ಶುರುವಾಯಿತು. ಇನ್ನೂ ಎவ்வளோ ದೂರ ಇರುತ್ತೆ ಸ್ವಾಮಿ? இன்னும் கொஞ்சம் தூரம் போகணும், இன்னும் போகணும். கொஞ்சம் உட்காந்துட்டு போகலாமா? ஓகே, ஆல் ரைட். இதை பற்றி ஏதாவது தெரியுங்களா உங்களுக்கு? ಇಲ್ಲ, பார்த்துருக்கீங்களா? ಇಲ್ಲ ಸ್ವಾಮಿ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ஓகே ஓகே ஓகே. ಇದೇನು ಗಿಡ ಇದು? வெயிட் வெயிட் வெயிட். மூலிகை எடுக்கும் பொழுது ಹಾಂ, இங்கே மலைக்கு காவலுக்கு தெய்வங்கள் இருக்காங்க. ಅಲ್ಲಿ ಪ್ರತಿ ಗಿಡಮೂಲಿಕೆಯ ಹಿಂದೆ ದೈವಿ ಶಕ್ತಿಯ ಕಾವಲಿರುತ್ತೆ ಅನ್ನೋ ನಂಬಿಕೆ ಇವರದ್ದು. ಅಲ್ಲಿ ನಮಗವರು ಅತಿ ವಿಚಿತ್ರ ಗಿಡಮೂಲಿಕೆಯನ್ನ ಪರಿಚಯಿಸಿದ್ರು. ಅದೇ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡೋ ಪರಮ ರಹಸ್ಯತಮ ಮೂಲಿಕೆ. நம்ம வீட்டில் டெய்லி ஈவினிங் டைமில் தீபம் போடுறோம், ஜோதி ஏற்றுறோம். ದೀಪ ಅಂಟಿಸ್ತೀವಿ. இந்த மூலிகை எடுத்து சுருட்டிக்கிறோம், விளக்கில் போட்டு பற்ற வைக்கிறோம். பற்ற வச்சோம்னா ஐஸ்வர்யம் உண்டாகும். ಡೈಲಿ ಕಂಪಲ್ಸರಿ ಸಾಯಂಕಾಲ 6 ಮಣಿಗೆ போடணும். ಹೌದು, ಈ ಗಿಡಮೂಲಿಕೆಯನ್ನು ಮನೆಯಲ್ಲಿಟ್ಕೊಂಡ್ರೆ ಸಂಪತ್ತು ಅಭಿವೃದ್ಧಿಯಾಗೋದನ್ನ ಅವರೇ ಕಣ್ಣಾರೆ ಕಂಡಿದ್ದಾರೆ. ಇದನ್ನೆಲ್ಲ ಕಂಡು ಹಿಡಿಯೋಕೆ ಇವರು ಪರಂಪರೆಯ ಜ್ಞಾನವನ್ನ ಬಳಸಿದ್ರು. ಋಷಿ ಮುನಿಗಳು ಕನಸಲ್ಲಿ ಪ್ರತ್ಯಕ್ಷವಾಗಿ ಗಿಡಮೂಲಿಕೆಗಳ ರಹಸ್ಯವನ್ನ ಹೇಳಿ ಹೋಗ್ತಾರಂತೆ. அதே போல் இந்த பேய் பிடிச்சிருக்குன்னு சொல்லுவாங்கள்ல, காற்று கோணம் எல்லாம் பேய் பிடிச்சி அது தூக்கம் வர மாட்டேங்குது, நைட்டில் பெணாத்திரமா இருக்குது, இப்படியெல்லாம் சொல்லுவாங்க. 4 மூளைக்கும் அவங்க பெட்ரூமுக்குள்ள 4 மூளைக்கும் ஆப்போசிட் பார்க்குற மாதிரி 4 தீபம் போட்டுட்டு அவங்கள அந்த ரூமில் ரெஸ்ட் எடுக்க சொல்லுங்கள். கரெக்டாக 1 வீக், 1 வாரம் சொல்லாமக்கெல்லாம் ஓடி போயிருக்கு. ಎಂಥ ಭೂತ ಪ್ರೇತಗಳೇ ಇರಲಿ, ಈ ಮೂಲಿಕೆಯಿಂದ ದೀಪ ಹಚ್ಚಿದ್ರೆ ದೆವ್ವಗಳು ಕೂಡ ಓಡಿ ಹೋಗುತ್ತೆ ಅಂತ ಪಳನಿ ವೇಲು ಭರವಸೆಯಿಂದ ಹೇಳಿದ್ರು. இதை சட்னி அரைச்சி சாப்பிடலாம். ಈ ಮೂಲಿಕೆನ ಚಟ್ನಿ ತರ ಅರ್ದು ತಿನ್ಬೇಕು, ಹಾಗೆ ತಿನ್ನಕ್ಕಾಗಲ್ಲ. ಇದನ್ನ ತಿಂದ್ರೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಇದರಲ್ಲಿ ತೆಗೆಯೋ ಉಪ್ಪಿನಿಂದ ಗರ್ಭಕೋಶದ ತೊಂದರೆನ ಗುಣಪಡಿಸಬಹುದು ಮತ್ತು ಬೊಜ್ಜು ಕರಗಿಸುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಬೋನ್ಗೆ ಒಳ್ಳೇದು. சத்து இருக்குது, போனுக்கும் நல்ல ಒಲವು, ಎಲುಬು. ಅಂದರೆ ಇದು ಇಷ್ಟೊಂದು ಮುಖ್ಯವಾದ, ಯಾಕೆಂದರೆ ಪೈಲ್ಸು ஆமாங்க ಗರ್ಭಕೋಶಕ್ಕೆ ಮುಖ್ಯವಾದದ್ದು, ಮತ್ತೆ ಕ್ಯಾಲ್ಸಿಯಂ ಇದೆ, ஆமாங்க ಎಲ್ಲ ರೀತಿ ಒಳ್ಳೇದು. ಬಟ್ ಇದನ್ನ ಹಸಿ ತಿನ್ನಬಾರ್ದಾ? ಹಸಿಯಾಗಿ ತಿನ್ನೋಕ್ಕಾಗಲ್ಲ. ಇನ್ನು ಅದ್ಭುತವೆಂದ್ರೆ ವಿಷದ ಬಳ್ಳಿಗಳಿಂದಲೇ ಜೀವ ಕೊಡುವ ಅಮೃತವನ್ನಾಗಿ ಮಾಡೋದು ಇವರ ಕೈಗುಣ. ತಾನು ಕಂಡ ಗಿಡ ಬಳ್ಳಿಗಳಲ್ಲಿ ಇಂಥ ಅಪ್ರತಿಮ ಶಕ್ತಿ ಇದೆ ಅನ್ನೋದನ್ನ ಕಣ್ಣಾರೆ ಕಂಡ ಶರತ್ ನಿಜಕ್ಕೂ ದಿಗ್ಭ್ರಾಂತನಾಗಿದ್ದ. ಕೊನೆಗೆ ಅಲ್ಲಿ ಸಂಗ್ರಹಿಸಿದ ಗಿಡಮೂಲಿಕೆಗಳೊಂದಿಗೆ ಆಶ್ರಮ ತಲುಪಿದ್ವಿ. ಸ್ವಾಮಿ, ನನಗೆ ಏನೇನು ಮಾಡಿ ತೋರಿಸ್ತೀರ ಇವತ್ತು? அடுத்தது நம்ம நவபாசனத்துக்கு போகிறோம். ಪಳನಿವೇಲು ನಮಗೆ ಮೊದಲು ತೋರಿಸಿದ್ದು ನವಪಾಷಾಣ ಶಕ್ತಿ. ಈ ಗಿಡಮೂಲಿಕೆಯ ದ್ರವದ ಘನಿರೂಪವೇ ಇಂದಿನ ದೇವಾಧಿದೇವತೆಗಳ ಶಿಲೆಗಳು. ಬೋಹರ್ ಹೆಸರಿನ ಸಿದ್ಧರು ಈ ನವಪಾಷಾಣ ಶಿಲೆಗಳನ್ನ ಮಾಡೋಕೆ ಕಲಿಸಿಕೊಟ್ರು. ಇದಕ್ಕೆ ಜೀವಂತ ಉದಾಹರಣೆಯಾಗಿ ನಿಂತಿರೋದು ಪಳನಿಯ ಮುರುಗನ್ ಸ್ವಾಮಿ.
ಶಿಲೆಗಳನ್ನ ಅಭಿಷೇಕ ಮಾಡಿದ ನೀರನ್ನ ಕುಡಿದ ಭಕ್ತರಿಗೆ ಆರೋಗ್ಯ ಸುಧಾರಣೆಯಾಗೋದೇ ಈ ನವಪಾಷಾಣ ಶಕ್ತಿಯಿಂದ. ದೈವದ ಲೀಲೆಯನ್ನ ತಿಳ್ಕೋಬೇಕು ಅಂದ್ರೆ ಈ ನವಪಾಷಾಣದ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನೋ ಕುತೂಹಲ ನಮಗೆ ಮೂಡಿತು. 9 ಬಗೆಯ ಪಾಷಾಣ ಇದೆ. ವೀರಂ, ಪೂರಂ, ಲಿಂಗಂ, ತಾಳಗಂ, ಅಣ್ಣಭೇದಿ, ಕಲ್ನಾರ್ ಮತ್ತು ಕಾಕನಿ ಮಲೆ. ಇವೆಲ್ಲವನ್ನು ಶುದ್ಧಿ ಮಾಡಿ ಅರೆದು ಕರಗಿಸಿ ಆಮೇಲೆ ಅದನ್ನು ಗಟ್ಟಿ ಮಾಡಿ ಹಾಲು ಅಥವಾ ನೀರಿನಲ್ಲಿ ಅಭಿಷೇಕ ಮಾಡಬೇಕು. ಆ ದ್ರವ್ಯವನ್ನ ಕುಡಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಪಾಷಾಣ ಅಂದರೆ ವಿಷ. ಈ ವಿಷನ ನೀವು ಒಂದು ಪ್ರೋಸೆಸ್, ಒಂದು ತೇರಿ ಮೂಲಿಕೆಗಳನ್ನ ಮಿಕ್ಸ್ ಮಾಡಿ ಅದನ್ನು ನಾವು ತಿನ್ಬೋದು. ಅಷ್ಟು ಶಕ್ತಿ ತರ್ತೀರ ಅದರಲ್ಲಿ. அதில் இருக்கிற விஷத்தன்மை பூரா ಅದರಲ್ಲಿರೋ ವಿಷನೆಲ್ಲ ತೆಗಿತೀವಿ ನಾವು. ವಿಷ ತೆಗೆದ ನಂತರನೇ ನಾವು ಅದನ್ನು ಕೊಡೋದು. ಹಾಗೆ ಕೊಟ್ರೆ ತುಂಬಾ ಅಪಾಯ. ಸಾರಿ ಮಾಡಿ ಸರ್. சங்கு பாஷாணம், ಸಂಗು ಪಾಷಾಣಂ, தாளகம், ತಾಳಗಂ, மிருதவர் சிங்கு, ಹೃದಯ ಸಿಂಗ್, அன்னபேதி, ಅನ್ನಬೇತಿ, ಲಿಂಗಂ, கல்நார், ಕಲ್ನಾರ್, காக்காணி மலை, கந்தகம். ಕಂದಕಂ. ಈ ನವಪಾಷಾಣ ಉಪಯೋಗಿಸಿ ಏನು ಮಾಡ್ತೀರಾ? இதெல்லாம் ஒட்டுக்கு அரைச்சி உருட்டி ஒரு மெட்டலாக காட்டணும். ಕೆಮಿಕಲ್ ಶಕ್ತಿಯಾಗಿ ಕನ್ವರ್ಟ್ ಆಗೋದು ಇವರು ಸೇರಿಸೋ ಅದ್ಯಾವುದೋ ಅದ್ಭುತವಾದ ಗಿಡಮೂಲಿಕೆಯಿಂದ. ಸೊ ಇದು ಕಂಪ್ಲೀಟ್ ಪೌಡರ್ ಆಗಿದೆ. ಇದನ್ನ ಗಟ್ಟಿ ಮಾಡಬೇಕು. ಅದನ್ನು ಹೇಗೆ ಕಾಟು ಅದ್ಯಾವ ಗಿಡಮೂಲಿಕೆ ಬಳಸಿ ಹೇಳಿ ಅಂತ ನಾವು ಕೇಳಿದಾಗ ಅದು ಪರಮ ರಹಸ್ಯ. ಅದನ್ನ ಮಿಸ್ಯೂಸ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತ ಅದನ್ನ ಕೊನೆಗೂ ನಮಗವರು ಬಿಡಿಸಿ ಹೇಳಲೇ ಇಲ್ಲ. ನವಪಾಷಾಣ ಶಕ್ತಿ ಸಾಕ್ಷಾತ್ ದೈವಿ ಶಕ್ತಿಯಿಂದ ಕೂಡಿದ್ದು. ಅದೇ ಆಶ್ರಮದಲ್ಲಿರೋ ಕಲ್ಲಿನಿಂದ ಅಭಿಷೇಕದ ಹಾಲನ್ನು ಕುಡಿದೆ ಇಲ್ಲಿನವರು ಆರೋಗ್ಯವಂತರಾಗಿದ್ದಾರೆ. ಶ್ರೀ ಪಳನಿವೇಲು ಆ ಕಲ್ಲನ್ನ ನಮಗಾಗಿ ತೆಗೆದು ತೋರಿಸಿದ್ರು. இது அபிஷேகம் பண்ண பால் மட்டும் சாப்பிட்ட நோயெல்லாம் குணமாகும். இது 7 தலைமுறைக்கு அப்புறம் 8வது தலைமுறை நம்மகிட்ட இருக்கு. ಅಭಿಷೇಕ ಮಾಡಿ ಅದು ಆ ಹಾಲನ್ನ ನೀವು ಕುಡಿತೀರಾ? ಪ್ರತಿದಿನ ಮಾಡ್ತೀರಾ ಈಗಲೂ? ಡೈಲಿ. ಪೂರ್ವಜರಿಂದ ಇವತ್ತಿನವರೆಗೂ ಈ ನವಪಾಷಾಣ ಶಕ್ತಿ ಇರೋ ಕಲ್ಲನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ತಮ್ಮಿಂದ ಇದು ಸಾಧ್ಯ ಅಂತ ಇವರಿಗೆ ಅನ್ನಿಸಿದರೆ ಅಂತ ರೋಗವನ್ನ ಇಲ್ಲಿ ವಾಸಿ ಮಾಡಲಾಗುತ್ತೆ. ಸೊ ಇದು ನಿಮ್ಮ ವಂಶ ಪಾರಂಪರ್ಯವಾಗಿ ಬರ್ತಿದೆ, ಇವಾಗ ನಿಮ್ಗೆ ಸ್ವತ್ತು. ನವಪಾಷಾಣ ಶಕ್ತಿ ಅದನ್ನ ಉಜ್ಜಿ ಅದರ ಮಹತ್ವವನ್ನ ಬಿಡಿಸಿ ಹೇಳಿದ್ರು. ಈ ಪಾಷಾಣದ ಶಕ್ತಿ ಮೈಗೆ ಹೋಗ್ಬೇಕು ಅಂದ್ರೆ ಆ ವ್ಯಕ್ತಿ ಪಥ್ಯದಲ್ಲಿರ್ಬೇಕು. ಇವರ ಪ್ರಕಾರ ಒಂದು ದಿನವೂ ಇಲ್ಲಿನವರು ಆಸ್ಪತ್ರೆಯ ಮೆಟ್ಟಿಲು ಹತ್ತಿಲ್ಲ. ಆದರೆ ಇದು ಎಲ್ಲರಿಗೂ ಲಭ್ಯವಾಗಬೇಕು ಅಂದ್ರೆ ಅವರೇ ಹೇಳೋ ಪ್ರಕಾರ ನಾವೆಲ್ಲ ದೇವರ ಅಭಿಷೇಕದ ನೀರನ್ನ ಕುಡಿಬೇಕು ಅನ್ನೋದು. ಅದೇ ಮಾನವ ಜೀವನದ ದೈವಾಮೃತ. ಭಗವಂತನ ಶಿಲೆಗೆ ಭಕ್ತಿಯಿಂದ ಸಮರ್ಪಿಸಿದ ನೀರೇ ಎಲ್ಲರ ಜೀವಜಲ. ಇದರಲ್ಲಿ ಸಾಕ್ಷಾತ್ ಪರಮಾತ್ಮನ ಶಕ್ತಿಯೇ ಅಡಗಿರುತ್ತೆ. ಮನುಷ್ಯನ ನೆಮ್ಮದಿ ಮತ್ತು ಆರೋಗ್ಯದ ಗುಟ್ಟು ಇಲ್ಲೇ ಇದೆ. ಅಭಿಷೇಕ ಕೇವಲ ಆಧ್ಯಾತ್ಮವಲ್ಲ, ಅದೊಂದು ವಿಜ್ಞಾನ. ದೇವರು ಬರೀ ಆಧ್ಯಾತ್ಮವಲ್ಲ, ವಿಜ್ಞಾನ. ದೇವರ ಶಿಲೆಯೊಂದು ಪ್ರಕೃತಿ ಶಕ್ತಿಯ ಆವಾಸ ಸ್ಥಾನ. ಇಷ್ಟಕ್ಕೆ ಇವರ ಮೂಲಿಕೆಯ ಮಹತ್ವ ನಿಂತಿಲ್ಲ. ಮುಂದೆ ನಮಗವರು ತೋರಿಸಿದ್ದು ಪಾದರಸದ ಮಹಿಮೆ. ಇಲ್ಲಿರೋದೇನಿದು ಮರ್ಕ್ಯೂರಿನ? ಇದು ಅಂದ್ರೆ ಪಾದರಸ. மெர்க்குரி பாதரசம் மூலிகையினுடைய சத்து. ಮರ್ಕ್ಯೂರಿ ಮತ್ತು ಮೂಲಿಕೆಯಿಂದ ಬಂದ ಉಪ್ಪನ್ನ ಬೆರೆಸೋದ್ರಿಂದ ಏನಾಗುತ್ತೆ? மூலிகையினுடைய உப்பு எடுத்து
ಮೂಲಿಕೆಯಿಂದ ಬರೋ ಉಪ್ಪು ಮತ್ತು ಪಾದರಸವನ್ನ ಬೆರೆಸಿ ಅರಿಬೇಕು. ಆಗ ದ್ರವ ರೂಪದಲ್ಲಿರೋ ಪಾದರಸ ಗಟ್ಟಿ ಆಗತ್ತೆ. ಆಮೇಲೆ ಗಟ್ಟಿಯಾದ ಪಾದರಸಕ್ಕೆ ಶಕ್ತಿ ತುಂಬಲಾಗುತ್ತೆ. ಅದು ಒಂದು ಕೊಡಂಬೂರು. ಓಕೆ, ಇವಾಗ ಆ ಪ್ರೋಸೆಸ್ ನಡೀತಿದೆ. ಓಕೆ, ಮಾಡಿ ಸರ್. ಪಾದರಸವನ್ನ ಅರೆಯಲು ಆರಂಭಿಸಿದ್ರು. ಕಾರಣ ತೇಯುವುದರ ಮೂಲಕ ಅನುಪಯುಕ್ತವಾದದ್ದನ್ನ ತೆಗೆದು ಶುದ್ಧ ಪಾದರಸವನ್ನ ತೆಗೆಯುವ ತಯಾರಿ ಅದಾಗಿತ್ತು. ಈಗ ನೆಕ್ಸ್ಟ್ ಏನು ಮಾಡಕ್ಕೆ ಹೋಗ್ತೀರಾ? ಇದು ಫಿಲ್ಟರ್ ಪಣ್ಣಿ ಕೊಡಂಬೂರು. ಫಿಲ್ಟರ್ ಮಾಡಿ ಆ ವೇಸ್ಟೇಜ್ನೆಲ್ಲ ತೆಗೆದುಬಿಡ್ತೀರಾ, ಆಮೇಲೆ ಕಾಯಿಸ್ಬೇಕು ಅದನ್ನು. ಓಕೆ, ದ್ರವಣವನ್ನು ಬಟ್ಟೆಯೊಂದರಲ್ಲಿ ಬಿಗಿಯಾಗಿ ಹಿಂಡಿ ಅದರಿಂದ ಬಂದ ಶುದ್ಧ ರಸವನ್ನ ನಮಗವರು ತೋರಿಸಿದ್ರು. ಈಗ ಪ್ಯೂರ್ ಇರುತ್ತೆ, ಅಷ್ಟು ಬೇಗ ಅಷ್ಟು ಗಟ್ಟಿ ಹೋಗಿದೆ. ಸ್ವಾಮಿ, ಈಗ ನೀವು ತಯಾರು ಮಾಡಿರೋಂಥ ಪಾದರಸದ ಪವರ್ ಎಷ್ಟಿದೆ? ಇದರಿಂದ ಏನೇನಾಗತ್ತೆ? ಸರಿಯಾದ ವಿಧಾನದಲ್ಲಿ ಇದನ್ನು ಮಾಡಿದ್ರೆ ಈ ಪಾದರಸವನ್ನ ಹಸುವಿನ ಕೆಚ್ಚಿಲ ಹತ್ರ ಇಟ್ರೆ ಹಾಲು ಬರಲ್ಲ, ಹಾಲೇ ಹೀರ್ಕೊಂಬಿಡೋ ಶಕ್ತಿ ಇದೆ. ಅಂದರೆ ಇಲ್ಲಿ ನೀವು ಬೇರೆ ಬೇರೆ ರೀತಿ ಮಣಿನ ತಯಾರಿಸ್ತೀರ, ಒಂದೊಂದಕ್ಕೂ ಒಂದೊಂದು ವೇ ಇದೆ, ಒಂದೊಂದು ಥರ ಶಕ್ತಿ ಇದೆ. ಸೊ ಇವಾಗ ನೀವು ತಯಾರು ಮಾಡಿದಂಥ ಈ ಮಣಿ ಒಳ್ಳೆದನ್ನ ಆಕರ್ಷಿಸೋ ಶಕ್ತಿ ಈ ಪಾದರಸಕ್ಕಿದೆ. ನಾವು ಅನ್ಕೊಂಡಿರೋ ಕೆಲಸ ಆಗತ್ತೆ, ಹಾಗೂ ದುಷ್ಟಶಕ್ತಿಗಳು ನಮ್ಮ ಬಳಿ ಬರ್ದೇ ಇರೋ ಹಾಗೆ ತಡೆಯುತ್ತೆ. ತೇಯ ಶಕ್ತಿಗಳು ಕೆಟ್ಟ ವರಾது. ಈಗ ಇದನ್ನ ಏನ್ ಮಾಡ್ತಾರೆ ಗಟ್ಟಿ ಆಗಬೇಕು ಅಂದ್ರೆ? ಈಗ ದಾತುರ ಗಿಡದ ಕಾಯನ್ನು ತಂದು ಪುಡಿ ಮಾಡಿ ಅದ್ರ ಮಧ್ಯ ಪಾದರಸವನ್ನಿಟ್ಟು ಶಕ್ತಿ ತುಂಬಬೇಕಾಗತ್ತೆ. ಮಾಡಿ. ನಂತರ ಪಳನಿವೇಲ್ ಇನ್ನೊಂದು ಅನುಪಯುಕ್ತ ಮತ್ತು ವಿಷಕಾರಿ ಗಿಡದ ಬಳಿ ಕರ್ಕೊಂಡು ಹೋದ್ರು. ಅದು ಪಾದರಸಕ್ಕೂ ಅಪ್ರತಿಮ ಶಕ್ತಿಯನ್ನ ತುಂಬಬಲ್ಲ ಧಾತುರ ಗಿಡ. ಇವಾಗ ನಾವು ಇದನ್ನ ತಗೊಂಡೋಗಿ ಅಲ್ಲಿ ಮಿಕ್ಸ್ ಮಾಡಬೇಕಾ ಸ್ವಾಮಿ? இதை எடுத்துட்டு போய் இடிச்சு அந்த ரச வெண்ணெய் அதுக்குள்ளே வச்சு எரிச்சு பவர் கொடுக்கும். ಓ, ಅಂದ್ರೆ ಈ ರಸನ ತೆಗೆದು ಅದನ್ನ இதனுடைய பவரை ரசம் எடுத்துக்கும், அந்த மணி எடுத்துக்கும். ಓಕೆ, ಬಣ್ಣ ಸ್ವಾಮಿ. ನಾವೆಲ್ಲ ಕಳೆ ಅಂತ ಕಿತ್ತು ಹಾಕೋ ಧಾತುರದಲ್ಲಿ ಇಂಥ ಶಕ್ತಿ ಇದೆಯಾ ಅಂತ ನಾವು ಆಶ್ಚರ್ಯಚಕಿತರಾಗಿ ನಿಂತ್ವಿ. ಧಾತುರಿಯ ಗಂಧವೇ ದರಿದ್ರ ಅಂತ ನಾವು ಮೂಗು ಮುರಿತೀವಿ. ಆದರೆ ಅಚ್ಚರಿ ಇಲ್ಲಿದೆ ನೋಡಿ. ನಾವೆಲ್ಲ ಪಾದರಸವನ್ನ ನೋಡಿದೀವಿ, ಆದರೆ ಪಾದರಸಕ್ಕಿರುವ ಶಕ್ತಿ ಅನಂತ ಅಪಾರ ಅನ್ನೋ ಸತ್ಯ ಗೊತ್ತಿದ್ಯಾ? ಪಾದರಸಕ್ಕೆ ಹೊಸ ಶಕ್ತಿ ಬರೋದು 108 ವಿವಿಧ ಪ್ರಕ್ರಿಯೆಗಳಿಂದ. ಒಂದು ಬೌಲಲ್ಲಿ ಇಷ್ಟೊತ್ತು ಅರ್ದಿದ್ದಂಥ ಕಾಯಿನ ಎಲ್ಲ ಕೂಡಿಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಸ್ವಾಮಿ. ನೆಕ್ಸ್ಟ್ ಏನು ಮಾಡ್ತೀರಾ ಸ್ವಾಮಿ? ಈಗ ಈ ಪಾದರಸದ ಗಟ್ಟಿಗೆ ಶಕ್ತಿ ತುಂಬ್ತೀನಿ. ಓಕೆ, மூலிகை அரசுங்கள ಸಣ್ಣಗೆ ಉರಿಯುವ ಬೆಂಕಿಯ ಹಬೆಯಲ್ಲಿ ಪಾದರಸವನ್ನ ಇಷ್ಟಿಷ್ಟೇ ಬಿಸಿ ಮಾಡಿ 108 ಸಲ ಪ್ರಕ್ರಿಯೆ ಮುಗಿಸಿದರೆ ಮಾತ್ರ ಪಾದರಸಕ್ಕೆ ಎಲ್ಲಿಲ್ಲದ ಪಾಸಿಟಿವ್ ಪವರ್ ಬರೋಕೆ ಸಾಧ್ಯ. இது மாதிரி 108 டைம் பண்ணணும். ஒவ்வொரு மூலிகையும் பண்ணும்போது தான் பவர் வரும். ಓಕೆ, நான் சொன்ன பவர் பூரா இருக்கும். ಈ ರಾಸಾಯನಿಕ ಪ್ರಕ್ರಿಯೆಯ ನಂತರ ಪಾದರಸದ ಮಣಿಯಿಂದ ಸಿಗೋದು ಮಹಾನ್ ಶಕ್ತಿ, ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ. ಅದೇ ಬ್ರಹ್ಮಾಂಡದ ಶಿವಶಕ್ತಿ ಅನ್ನೋದು ಸಿದ್ಧ ವೈದ್ಯರ ನಂಬಿಕೆ. ಪಾದರಸವನ್ನ ಧರಿಸೋರು ಶಿವಸ್ವರೂಪ ಸಮನಾದ ಅನಂತ ಶಕ್ತಿಯನ್ನ ಪಡೆಯಬಲ್ಲರು. ಯಾವುದೇ ಲೋಹವನ್ನ ತನ್ನಂತೆ ಮಾರ್ಪಡಿಸೋ ಶಕ್ತಿ ಇರೋದು ಕೇವಲ ಪಾದರಸಕ್ಕೆ ಮಾತ್ರ. ಬಂಗಾರವನ್ನು ಬದಲಾಯಿಸೋ ಶಕ್ತಿ ಇದಕ್ಕಿದೆ. ಆದರೆ ಅಂಥ ಮಣಿ ಎಲ್ರಿಗೂ ಸಿಗೋದು ಕಷ್ಟ ಅಂತ ಅಲ್ಲಿಯೇ ಪಳನಿವೇಲು ಸ್ಪಷ್ಟನೆ ಕೊಟ್ರು. ಇನ್ನು ಉಳಿದದ್ದು ಕಸದಿಂದ ರಸ ಮಾಡುವ ಬಂಗಾರದ ವಿದ್ಯೆ. ಭಗಭಗನೆ ಉರಿಯುವ ಕುಲುಮೆ ಸಿದ್ಧವಾಯಿತು. ಬೆಂಕಿಯಲ್ಲಿ ಬಂಗಾರ ಮಾಡೋ ವೈಜ್ಞಾನಿಕ ಪವಾಡಕ್ಕಾಗಿ ನಾವು ಕಾದು ಕೂತ್ವಿ. ಎಂಥದ್ದು ಕೆಮಿಕಲ್ಗೆ ಚಿಟಿಕೆ ಮೂಲಿಕೆ ಪುಡಿಯನ್ನ ಬೆರೆಸಿ ಬಂಗಾರ ಮಾಡೋಕೆ ಸಿದ್ಧರಾದ್ರು.
ಕೆಮಿಕಲಿನ ಬಗೆಯಾಗಲಿ ಮೂಲಿಕೆಯ ಬಗೆಯಾಗಲಿ ಪಳನಿ ವೇಲು ತುಟಿಕ್ ಪಿಟಿಕ್ ಅನ್ನಲೇ ಇಲ್ಲ. ಸ್ವತಃ ಅವರ ಶಿಷ್ಯನಿಗೂ ಈ ಗುಟ್ಟನ್ನ ಬಿಟ್ಟುಕೊಟ್ಟವರಲ್ಲ. ರಹಸ್ಯ ಇಂದಿಗೂ ಇವರೊಬ್ಬರಿಗೆ ಮಾತ್ರವೇ ಇದ್ಯ. ಉರಿಯುವ ಬೆಂಕಿಯ ಮೇಲೆ ಪುಡಿಯನ್ನ ಅಪ್ಪಟ ಬಂಗಾರವನ್ನಾಗಿ ಮಾರ್ಪಡಿಸ್ತಾ ಹೋದ್ರು. ಯಾವುದೋ ಪುಡಿ ತನ್ನ ಚಮತ್ಕಾರವನ್ನ ತೋರಿಸ್ತಾ ಹೋಯ್ತು. ಕೊನೆಗೆ ಅದ್ಭುತ ನಮ್ಮ ಕಣ್ಣಿಗೆ ಕಂಡೇ ಬಿಟ್ಟು. ಅಪ್ಪಟ ಬಂಗಾರ ನಿಗಿ ನಿಗಿ ಹೊಳೆಯೋಕೆ ಶುರುವಾಯ್ತು. ಅರ್ಧ ತಾಸಿನಲ್ಲಿ ನಮ್ಮ ಕಣ್ಣನ್ನ ನಾವೇ ನಂಬದೇ ಆದ್ವಿ. ಅದು ಅಪ್ಪಟ ಬಂಗಾರ. ಗಿಡವೊಂದರ ರಸದಲ್ಲಿ ಇಂಥ ಪವಾಡ ಇದೆಯಾ? ನಂತರ ಬೆಳ್ಳಿಯನ್ನ ದರ್ಶನ ಮಾಡೋ ಸಮಯ. ತಾಳ್ಮೆಯ ಬೆಂಕಿಯಲ್ಲಿ ಕುದಿಸಿ ಹಲವು ಗಂಟೆಗಳ ತರುವಾಯ ನಮಗೆ ಬೆಳ್ಳಿ ಚಿನ್ನ ಬೆಳ್ಳಿ ಎಲ್ಲ ಮಾಡಿದ್ದು ಗಿಡಮೂಲಿಕೆಗಳ ಶಕ್ತಿಯಿಂದಲೇ. ನನಗೆ ಹೇಳಿಕೊಟ್ಟಿರೋ ಸಿದ್ಧರು ಇದರ ರಹಸ್ಯವನ್ನ ಯಾರಿಗೂ ಹೇಳಬಾರ್ದೆಂದು ಆಜ್ಞಿಸಿದ್ದಾರೆ. ಅದಕ್ಕೆ ನಿಮಗೆ ಬರೀ ನಾನು ಮಾಡೋ ವಿಧಾನವನ್ನು ತೋರಿಸಿದೀನಿ, ಮೂಲಿಕೆ ಹೆಸರನ್ನು ಹೇಳಿಲ್ಲ. ಮತ್ತೆ ಇದನ್ನ ನಂಬಿ ನನ್ನ ಬಳಿ ಯಾರು ಕೇಳೋ ಹಾಗೂ ಇಲ್ಲ. இதை நம்பி யாரும் எங்கிட்ட வந்து கேட்கக்கூடாது. ಪ್ರತಿ ಲೋಹದ ಹಿಂದಿನ ವಿಜ್ಞಾನ ನಮಗೆ ಎಷ್ಟು ಸಾವಿರ ವರ್ಷಗಳ ಹಿಂದೆಯೇ ಗೊತ್ತಿತ್ತು ಅನ್ನೋ ಸತ್ಯ ಗೊತ್ತಾಗಿ ನಮ್ ದೇಶದ ಕಥೆಯ ಬಗ್ಗೆ ಹೆಮ್ಮೆ ಕೂಡ ಆಯ್ತು. ಇಂಥ ಅದೆಷ್ಟೋ ವೈಜ್ಞಾನಿಕ ಸತ್ಯಗಳು ನಮ್ಮ ದೇಶದಲ್ಲಿ ಇತ್ತು. ಆದರೆ ಈಗ ಅದರ ಮೇಲೆ ನಂಬಿಕೆಯೂ ಹೋಗಿದೆ. ನಂಬಿಕೆಯ ಜೊತೆ ವಿಜ್ಞಾನವೂ ಅಳಿದು ಹೋಗಿದೆ.